ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಮಾಡಲಾಗಿದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 32 ವರ್ಷದ ಬಸವಂತ ಕಡಲ್ಕರ್ ಮೇಲೆ ಚಾಕುವಿನಿಂದ ಇರಿತ ಮಾಡಲಾಗಿದೆ, ದಾಳಿ ನಡೆಸಲಾಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ ಕಾರು ನಿಲ್ಲಿಸಿ ಕೆಳಕ್ಕೆ ನಿಂತಿದ್ದವನ ಮೇಲೆ ಏಕಾಏಕಿ ದಾಳಿಯನ್ನ ನಡೆಸಲಾಗಿದೆ. ಬೈಕ್ ಮೇಲೆ ಬಂದಂತಹ ಇಬ್ಬರು ಕಿಡಿಗೇಡಿಗಳಿಂದ ಕೃತ್ಯ ನಡೆದಿರುವಂಥದ್ದು. ಎದೆ, ಭುಜ, ತೊಡೆ ಸೇರಿ 4 ಕಡೆ ಇರಿತವಾಗಿದೆ. ಬಸವಂತಗೆ ಸದ್ಯಕ್ಕೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಇವರ ಕಾರು ಚಾಲಕನಾಗಿ ಈತ ಕೆಲಸವನ್ನ ಮಾಡಿಕೊಂಡಿದ್ದ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಕಾರು ಚಾಲಕನಿಗೆ ಬೈಕ್ನಲ್ಲಿ ಬಂದಂತಹ ಇಬ್ಬರು ಕಿಡಿಗೇಡಿಗಳು ಚಾಕುವಿನಿಂದ ಚುಚ್ಚಿ ಪರಾರಿಯಾಗಿದ್ದಾರೆ, ಎದೆಗೆ ಚುಚ್ಚಿದ್ದಾರೆ. ಜೊತೆಗೆ ಈ ಒಂದು ಘಟನೆ ವರದಿಯಾದಂತಹ ಬೆನ್ನಲ್ಲೇ ಅವರಿಬ್ಬರು ಯಾತಕ್ಕಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರು, ಯಾವ ವೈಷಮ್ಯ ಇತ್ತು, ಹಳೆಯ ವೈಷಮ್ಯವ, ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಪ್ರಶ್ನೆಗಳು ಉತ್ಕೊಂಡಿದೆ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ನಿವಾಸಿಯಾಗಿದ್ದಾರೆ ಬಸವಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಆಗಿದ್ರು. ಬೈಕ್ ಮೇಲೆ ಬಂದಂತಹ ಇಬ್ಬರು ಕಿಡಿಗೇಡಿಗಳು ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾರೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಎದೆಗೆ ಚುಚ್ಚಿದಂಥ ಆ ಇಬ್ಬರು ನಾಪತ್ತೆಯಾಗಿದ್ದಾರೆ. ಜೊತೆಗೆ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಕ್ಷಣ ಬಸವಂತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಕ್ಷಣ ಬಸವಣ್ಣನನ್ನು ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಇನ್ನು ಈ ಒಂದು ಘಟನೆ ಗೊತ್ತಾಗ್ತಾ ಇದ್ದಂತೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಆಗಮಿಸಿದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ ಯಾತಕ್ಕಾಗಿ ಘಟನೆ ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ಹಣಕಾಸಿನ ವಿಚಾರ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಏಕಾಏಕಿ ಬೈಕ್ನಲ್ಲಿ ಬಂದಂತಹ ಕಿಡಿಗೇಡಿಗಳು ಈತನ ಎದೆಗೆ ಚುಚ್ಚಿ ಪರಾರಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೀತು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕನಾಗಿ ಬಸವಂತನವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಕಾರು ನಿಲ್ಲಿಸಿ ಕೆಳಕ್ಕೆ ಇಳಿತಾ ಇರೋದನ್ನೇ ಕಾದು ಹೊಂಚು ಹಾಕಿ ಕುಳಿತಿದ್ದಂತಹ ಕಿಡಿಗೇಡಿಗಳು ಏಕಾಏಕಿ ಚುಚ್ಚಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್. ಮೊದಲಿಗೆ ಏನಾಯ್ತು, ಯಾವುದಕ್ಕಾಗಿ, ಯಾವ ವೈಷಮ್ಯಕ್ಕಾಗಿ ಇಂಥದ್ದೊಂದು ಘಟನೆ ಜರುಗಿದೆ, ಸದ್ಯಕ್ಕೆ ಆತನ ಪರಿಸ್ಥಿತಿ ಹೇಗಿದೆ ಶ್ರೀಧರ್? ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಅದೇನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ ಚಾಲಕನ ಮೇಲೆ ಚಾಕುವಿನಿಂದ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಕಳೆದ 1 ವಾರ ಹಿಂದೆ ಸ್ನೇಹಿತರ ಮಧ್ಯೆ ಒಂದು ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಪೊಲೀಸರಿಗೆ ಗೊತ್ತಾಗ್ತದೆ. ಅದ್ರ ಜೊತೆ ಅದೇ ಒಂದು ಹಳೆ ದ್ವೇಷವನ್ನು ಇಟ್ಟುಕೊಂಡು ಇವತ್ತು ಏನಂದ್ರೆ ಆ ಒಂದು ಕಾರ್ ಚಾಲಕನ ಮೇಲೆ ಅಟ್ಯಾಕ್ ಮಾಡಿ ಚೂರಿ ಚುಟ್ಟೋದಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗ ಆತನ ಆರೋಗ್ಯ ಸ್ಥಿತಿ ಈಗ ಆಸ್ಪತ್ರೆಗೆ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಪೊಲೀಸ್ ತನಿಖೆ ಬಳಿಕ ನಿಜವಾಗಿ ಒಂದು ಘಟನೆ ಕಾರಣ ಏನು ಅಂತ ಗೊತ್ತಾಗಬೇಕಾಗತ್ತೆ. ಎಸ್ ಶ್ರೀಧರ್, ಇನ್ನು ಗಮನಿಸೋದಾದ್ರೆ ಸಚಿವರ ಮನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಹೀಗಾದ್ರೆ ಜನಸಾಮಾನ್ಯರ ಗತಿಯನ್ನು, ಯಾಕಂದ್ರೆ ದಿನೇ ದಿನೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಹೇಗೆ ಅಂತ? ಪ್ರಮುಖವಾಗಿ ಕಳೆದ 3-4 ತಿಂಗಳಿಂದ ಬೆಳಗಾವಿ ನಗರದಲ್ಲಿ ಚೂರಿ ಇರುತ್ತ ಪ್ರಕರಣ ಹೆಚ್ಚಾಗ್ತಾ ಇದೆ. ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ಕೂಡ ಅದನ್ನ ಚೂರಿ ಇರುವಂತ ಕೆಲಸಗಳು ಕೂಡ ನಡೀತಾ ಇದೆ. ಅದೇ ರೀತಿಯ ಘಟನೆ ಈಗ ಆಗಿರ್ತಕ್ಕಂಥದ್ದು. ಇನ್ನು ಮೀಸೆ ಚಿಗರದ ಯುವಕರಾಗಿರ್ಬೋದು ಅಥವಾ ಇಂಥ ಯುವಕರ ಕೈಯಲ್ಲಿ ಈಗ ಈ ರೀತಿಯ ಒಂದು ಚಾಕು ಚೂರುವನ್ನು ಇಟ್ಕೊಂಡು ಸಣ್ಣ ಪುಟ್ಟ ಗಲಾಟೆ ಆದ್ರೆ ಚೂರಿ ಚುಚ್ಚುವಂತ ಘಟನೆಗಳು ನಡೀತಾ ಇದಾವೆ. ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಕೂಡ ಪೊಲೀಸರು ಮಾಡ್ಬೇಕಾಗತ್ತೆ. ಜೊತೆಗೆ ಈ ಹಿಂದೆ ಏನಾದ್ರೂ ಇಬ್ಬರ ಮಧ್ಯೆ ವೈಯಕ್ತಿಕ ದ್ವೇಷ ಇದ್ರೆ ಆಗ ಯಾಕೆ ಈ ಒಂದು ಕಾರ್ ಚಾಲಕ ಏನಿದ್ದಾನೆ ಆತ ಪೊಲೀಸರ ಗಮನಕ್ಕೆ ತರಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು. ಸದ್ಯ ಈಗ ಆಸ್ಪತ್ರೆಯಲ್ಲಿ ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಇರ್ತಕ್ಕಂಥದ್ದು. ಅವರೇ ಮುಂದಿತ್ತು ಈಗ ಆತನಿಗೆ ಚಿಕಿತ್ಸೆ ಏನಿದೆ ಚಿಕಿತ್ಸೆಯನ್ನು ಈಗ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಒಟ್ಟು 4 ಕಡೆ ಚಾಕು ಚುಚ್ಚಿದ್ರಿಂದ ಒಂದಿಷ್ಟು ಗಂಭೀರ ಗಾಯಗಳಾಗಿದ್ದಾವೆ. ಸದ್ಯ ಈಗ ಈವರೆಗೂ ಕೂಡ ಪ್ರಜ್ಞೆ ಕಳ್ಕೊಂಡಂತ ಬಸವಂತ ಏನಿದ್ದಾನೆ ಈಗ ಆತನಿಗೆ ಒಂದಿಷ್ಟು ಪ್ರಜ್ಞೆ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಮೃತ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.